ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಭುವನ ಆರ್ಟ್ ಆ್ಯಂಡ್ ಆಲ್ ಲಾಗ್ಸ್ ಚಾನಲ್ಗೆ. ನಾನಿವತ್ತು ಶ್ರೀ ಗೊಡಚಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಜಾತ್ರೆಗೆ ಬಂದಿದ್ದೀನಿ. ಇದು ತೇರು. ನನಗೆ ಇವತ್ತು ಎಷ್ಟು ತೋರಿಸ್ಬೇಕಾಗುತ್ತೆ ಅಷ್ಟೇ ಸ್ವಲ್ಪ ಪ್ಲೇಸ್ ತೋರಿಸ್ತಾ ಇದ್ದೀನಿ, ಯಾಕಂದರೆ ತುಂಬ ರಶ್ ಇತ್ತು, ಗದ್ದಲ ಇತ್ತು. ಆ ಕಾರಣಕ್ಕಾಗಿ ನಾನು ಎಷ್ಟು ತೋರಿಸ್ಬೇಕಲ್ಲ ಅಷ್ಟು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಈ ವೀರಭದ್ರೇಶ್ವರ ದೇವಸ್ಥಾನ ಫುಲ್ ಹೂವಿನಿಂದ ಅಲಂಕಾರ ಮಾಡಿದರು. ಇದು ಭದ್ರಕಾಳಿ ದೇವಸ್ಥಾನ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ವಿಡಿಯೋ ಫಸ್ಟ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ಹೊಸ ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ. ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಬನ್ನಿ ಈಗ ನಮ್ಮ ಸ್ವಾಮಿನ ನೋಡ್ಕೊಂಬರೋಣ. ಹೂಗಳಿಂದ ಲೈಟ್ಸ್ಗಳಿಂದ ತುಂಬ ಪಳ ಹೊಳಿತಾ ಇದ್ರು ನಮ್ಮ ವೀರಭದ್ರೇಶ್ವರ ಸ್ವಾಮಿ. ಆಮೇಲೆ ಪ್ರಸಾದ ಹಾಲಿಗೆ ಬಂದ್ವಿ. ಪ್ರಸಾದ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಹೊರಗಡೆನೇ ಬಂದು ಆಮೇಲೆ ಇನ್ನೂ ಜಾತ್ರೆಯಲ್ಲಿ ಹೋಗಬೇಕಲ್ವಾ, ಹಾಗಾಗಿ ಜಾತ್ರೆಯಲ್ಲಿ ಸ್ವಲ್ಪ ಅಡ್ಡಾಡಿ ಬರೋಣ ಅಂಥೇಳಿ ಆಮೇಲೆ ಏನಾದರೂ ತೊಗೊಂಡ್ರಾಯ್ತು ಅಂಥೇಳಿ ಜಾತ್ರೆ ಒಳಗಡೆ ಬಂದ್ವಿ. ಆಮೇಲೆ ಫಸ್ಟ್ ಕಂಡಿದ್ದು ನಮಗೆ ಬ್ಯಾಂಗಲ್ಸ್ಗಳು. ತುಂಬ ಚೆನ್ನಾಗಿದ್ದು ಬ್ಯಾಂಗಲ್ಸ್ಗಳು. ಆಮೇಲೆ ಬ್ಯಾಗ್ಸು, ಡಾಲ್ಸು, ಫ್ಲವರ್ ಪಾಟ್ಸ್ ಅಂತೂ ಓನ್ಲಿ 20 ರೂಪೀಸ್. ತುಂಬ ಚೆನ್ನಾಗಿದ್ದು. ನಾಟಕಗಳು ಬಂದಿದ್ದು. ಆಮೇಲೆ ಹೋಮ್ ಡೆಕೋರೇಟಿವ್ ಐಟಮ್ಸ್ಗಳು ಇದ್ದು, ಚೈನ್ಸ್ಗಳು ಇದ್ದು. ಇಷ್ಟೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಧನ್ಯವಾದಗಳು.